ಇಂದು ನಾವು ಪಂಚಪಾಂಡವರ ಭೀಮನಿಂದ ಪೂಜಿಸಲ್ಪಡುವ ಪವಿತ್ರ ಮಣಿಮುತಾರು ನದಿಯ ದಡದಲ್ಲಿರುವ ಪವಿತ್ರ ಮತ್ತು ಕಡಿಮೆ ಪ್ರಸಿದ್ಧವಾದ 5 ಶಿವ ದೇವಾಲಯಗಳನ್ನು ಅನ್ವೇಷಿಸಲಿದ್ದೇವೆ. ಎಲ್ಲಾ 5 ದೇವಾಲಯಗಳನ್ನು ಒಂದೇ ದಿನ ಪೂಜಿಸುವುದರಿಂದ ಅಪಾರ ಅದೃಷ್ಟ ಬರುತ್ತದೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ. ನಮ್ಮ ದೈವಿಕ ಪ್ರಯಾಣವನ್ನು ಪ್ರಾರಂಭಿಸೋಣ. ನಮ್ಮ ಮೊದಲ ನಿಲ್ದಾಣ ಸೇಲಂ ನಗರದ ಸುಗವನೇಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯವು ಪ್ರಾಚೀನವಾಗಿದ್ದು ಸಂತ ಅರುಣಗಿರಿನಾಥರ್ ಅವರು ತಮ್ಮ ತಿರುಪ್ಪುಗದ್ ಸ್ತೋತ್ರಗಳಲ್ಲಿ ಹಾಡಿದ್ದಾರೆ. ದಂತಕಥೆಯ ಪ್ರಕಾರ ಸುಖವಶಿ ಇಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದರು ಮತ್ತು ಆದ್ದರಿಂದ ಭಗವಂತನನ್ನು ಸುಖವನೇಶ್ವರರ್ ಎಂದು ಕರೆಯಲಾಗುತ್ತದೆ. ಶ್ರೇಷ್ಠ ತಮಿಳು ಕವಯಿತ್ರಿ ಅವ್ವಯ್ಯರ್ ತನ್ನ ಸಾಕು ಮಗಳ ಮದುವೆಯನ್ನು ಶಿವನ ಸಮ್ಮುಖದಲ್ಲಿ ಇಲ್ಲಿ ನೆರವೇರಿಸಿದರು. ಮದುವೆ, ಉದ್ಯೋಗ ಮತ್ತು ದೋಷಗಳ ನಿವಾರಣೆಗಾಗಿ ಭಕ್ತರು ಇಲ್ಲಿ ಪ್ರಾರ್ಥಿಸುತ್ತಾರೆ. ಸೇಲಂನಿಂದ ಕೇವಲ 14 ಕಿ.ಮೀ ದೂರದಲ್ಲಿರುವ ಉತ್ತಮಸೋಲಪುರನ್ನಲ್ಲಿರುವ ಕರಪುರನಾಥರ್ ದೇವಾಲಯವು ನಮ್ಮ 2ನೇ ದೇವಾಲಯವಾಗಿದೆ. ಈ ದೇವಾಲಯವು ಅಪ್ಪರ್ ನಿಂದ ಪ್ರಶಂಸಿಸಲ್ಪಟ್ಟ ವೈಪು ಸ್ಥಳಂ ಮತ್ತು ಅರುಣಗಿರಿನಾಥರ್ ಹಾಡಿದ ತಿರುಪ್ಪುಗದ್ ಸ್ಥಳಂ ಆಗಿದೆ. ಇಲ್ಲಿನ ದೇವರನ್ನು ಕಾರಾಪುರನಾಥರ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶಿವನನ್ನು ಪೂಜಿಸಿದ ಮತ್ತು ಸ್ವಯಂಭೂ ಲಿಂಗದ ಸುತ್ತಲೂ ಈ ದೇವಾಲಯವನ್ನು ನಿರ್ಮಿಸಿದ ಕರೆಂಬ ರಾಕ್ಷಸನ ಹೆಸರನ್ನು ಇಡಲಾಗಿದೆ. ಗುಣಶೀಲನ್ ಎಂಬ ಪುಟ್ಟ ಹುಡುಗನೊಂದಿಗೆ ಒಂದು ಸುಂದರವಾದ ಪವಾಡವೂ ಸಂಬಂಧ ಹೊಂದಿದೆ. ಎತ್ತರದ ಲಿಂಗಕ್ಕೆ ಹಾರ ಹಾಕಲು ಸಾಧ್ಯವಾಗದಿದ್ದಾಗ ಭಗವಂತನು ತನ್ನ ತಲೆಯನ್ನು ಬಗ್ಗಿಸಿ ಹುಡುಗನಿಗೆ ತನ್ನ ಭಕ್ತಿಯನ್ನು ಅರ್ಪಿಸಲು ಸಾಧ್ಯವಾಯಿತು. ಆದ್ದರಿಂದ ಅವನನ್ನು ಪ್ರೀತಿಯಿಂದ ಮುಡಿಶೇತನಾಥರ್ ಎಂದು ಕರೆಯಲಾಗುತ್ತದೆ. ತನ್ನ ತಲೆಯನ್ನು ಬಾಗಿಸಿದ ಭಗವಂತ. ಮತ್ತೊಂದು ದಂತಕಥೆಯು ಈ ದೇವಾಲಯವನ್ನು ಕವಿ ಅವ್ವಯ್ಯರ್ಗೆ ಕಟ್ಟುತ್ತದೆ. ಅವರು ಸಂಗಮ್ ಯುಗದ ಮುಖ್ಯಸ್ಥ ವೇಲ್ಪಾರಿ ಅವರ ಪುತ್ರಿಯರಾದ ಅಂಗವೇ ಮತ್ತು ಸಂಗವಾಯಿ ಅವರ ವಿವಾಹಗಳನ್ನು ಯಶಸ್ವಿಯಾಗಿ ಏರ್ಪಡಿಸಿದರು. ಈ ದೇವಾಲಯವನ್ನು ವಿವಾಹ ಪರಿಹಾರ ಸ್ಥಳ ಎಂದು ಕರೆಯಲಾಗುತ್ತದೆ. ನಮ್ಮ 3ನೇ ನಿಲ್ದಾಣ ಪಿಳ್ಳೂರಿನ ವೀರತೀಶ್ವರರ್ ದೇವಸ್ಥಾನ. ಈ ದೇವಾಲಯವು ವಿಶಿಷ್ಟವಾಗಿದೆ ಏಕೆಂದರೆ ಇದು ವೀರಟೇಶ್ವರರ್ ಶಿವ ಮತ್ತು ವೀರನಾರಾಯಣ ಪೆರುಮಾಳ್ ಎರಡನ್ನೂ ಹೊಂದಿದೆ. ಇದು ಶಿವ ಮತ್ತು ವಿಷ್ಣು ದೇವಾಲಯಗಳ ಅಪರೂಪದ ಸಂಯೋಜನೆಯಾಗಿದೆ. ಇಲ್ಲಿ ದೇವಿಯು ಪೂರ್ವಾಭಿಮುಖವಾಗಿರುವ ಬ್ರಹ್ಮನಾಯಕಿ. ನಮ್ಮ 4ನೆಯ ದೇವಾಲಯವೆಂದರೆ ಪರಮತಿಯ ಮಾವುರೆಡ್ಡಿಯಲ್ಲಿರುವ ಭೀಮೇಶ್ವರರ್ ದೇವಾಲಯ. ಹೆಸರೇ ಸೂಚಿಸುವಂತೆ ಈ ದೇವಾಲಯವು ಭೀಮನ ಉಪಸ್ಥಿತಿಯನ್ನು ನೇರವಾಗಿ ಹೊಂದಿದೆ, ಏಕೆಂದರೆ ಅವನು ಇಲ್ಲಿ ಶಿವನನ್ನು ಪೂಜಿಸಿದನು. ಈ ದೇವಾಲಯದ ವಿಶೇಷತೆ ಅಪರೂಪ್. ಕಾಶಿಯಲ್ಲಿರುವಂತೆ ಇಲ್ಲಿಯೂ ಶಿವ ದೇವಾಲಯ, ನದಿ ಮತ್ತು ಸ್ಮಶಾನ ಒಟ್ಟಿಗೆ ಅಸ್ತಿತ್ವದಲ್ಲಿವೆ. ಈ ದೇವಾಲಯವು 800 ವರ್ಷಗಳಷ್ಟು ಹಳೆಯದು. ವೇದನಾಯಕಿ ದೇವಿಯೊಂದಿಗೆ ಭೀಮೇಶ್ವರರ್ ಪ್ರಧಾನ ದೇವತೆ. ಸೇಲಂನಿಂದ ಸುಮಾರು 80 ಕಿ.ಮೀ ದೂರದಲ್ಲಿರುವ ನಂಜೆ ಇಡೆಯಾರ್ನಲ್ಲಿರುವ ತಿರುವೇನೀಶ್ವರರ್ ದೇವಾಲಯವು ನಮ್ಮ ಅಂತಿಮ ನಿಲ್ದಾಣವಾಗಿದೆ. ಇದು ಸಂತ ಅಪ್ಪರ್ ನಿಂದ ಪ್ರಶಂಸಿಸಲ್ಪಟ್ಟ ಮತ್ತೊಂದು ವೈಪು ಸ್ಥಳವಾಗಿದೆ. ಈ ದೇವಾಲಯದ ಮೂಲವರ್ ಸುಂದರವಲ್ಲಿ ದೇವಿಯೊಂದಿಗೆ ತಿರುವೇನೀಶ್ವರರ್ ಸ್ವಯಂ ಲಿಂಗವಾಗಿದೆ. ಭೀಮನು ತನ್ನ ಬೇಟೆಯ ದಂಡಯಾತ್ರೆಯ ಸಮಯದಲ್ಲಿ ಈ ದೇವಾಲಯವನ್ನು ಪೂಜಿಸಿದನೆಂದು ಹೇಳಲಾಗುತ್ತದೆ. ಶಿವನು ಖಡ್ಗಮೃಗದ ರೂಪದಲ್ಲಿ ಕಾಣಿಸಿಕೊಂಡು ಅವನನ್ನು ದೀನಗೊಳಿಸಲು ಮತ್ತು ದೈಹಿಕ ಶಕ್ತಿಗಿಂತ ಭಕ್ತಿಯ ಮೌಲ್ಯವನ್ನು ಕಲಿಸಿದನು. ಇಲ್ಲಿ ಪ್ರಾರ್ಥಿಸುವುದು ಅಹಂಕಾರವನ್ನು ತೆಗೆದುಹಾಕುತ್ತದೆ, ಒಬ್ಬರ ಕರ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಶಾಂತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ.